ಹಳಿಯಾಳದಲ್ಲಿರುವ ನ್ಯೂ ಹೋಟೆಲ್ ಹುಬ್ಬಳ್ಳಿ ತಗಡಿ ಬಿರಿಯಾನಿಯಲ್ಲಿ ಚಿಕನ್ ಬಿರಿಯಾನಿ ಕೇಳಿದರೆ ಬೀಫ್ ಬಿರಿಯಾನಿ ಕೊಡ್ತಾರಂತೆ. ಇದು ಬಿರಿಯಾನಿ ತಿಂದವರ ಆರೋಪ. ಇದನ್ನು ವಿರೋಧಿಸಿ ಅಂಗಡಿ ಮುಂದೆ ಪ್ರತಿಭಟನೆಗೆ ಇಳಿದಿರುವ ಸಾರ್ವಜನಿಕರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆ ನಿಯಂತ್ರಣಕ್ಕೆ ತಂದಿರುವ ಪೊಲೀಸರು. ಬುಧವಾರ ಸಂಜೆ ಸುಮಾರಿಗೆ ಹಳಿಯಾಳದಲ್ಲಿ ನಡೆದ ಈ ಘಟನೆಯಲ್ಲಿ 3 ಗೆಳೆಯರು ಸೇರಿ ಹೋಟೆಲ್ಗೆ ಹೋಗಿ ಬಿರಿಯಾನಿ ಕೇಳಿದ್ದಾರಂತೆ. ಆದರೆ ಇಲ್ಲಿ ತಂದುಕೊಟ್ಟ ಬಿರಿಯಾನಿಯಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದು ನೋಡಿದ್ರೆ ಇಲ್ಲಿನ ಹೋಟೆಲಿನಲ್ಲಿ ಕೊಟ್ಟಿರುವುದು ಬೀಫ್ ಬಿರಿಯಾನಿ ಎಂದು ಕಂಡು ಬಂದಿದ್ದರಿಂದ ಅವರು ಹೋಟೆಲ್ ಮಾಲಕರನ್ನು ಕರೆದು ವಿಚಾರಿಸಿದ್ದಾರೆ. ಆದರೆ ಮಾಲಕ ಅಸಂಬದ್ಧವಾಗಿ ವರ್ತಿಸಿರುವುದನ್ನು ಕಂಡು ಪೊಲೀಸರಿಗೆ ಸ್ಥಳಕ್ಕೆ ಕರೆಯಿಸಿದ್ದಾರೆ. ಈ ಸುದ್ದಿ ತಿಳಿದಂತೆ ಸಾರ್ವಜನಿಕರು ಪ್ರತಿಭಟನೆಗಿಳಿದಾಗ ಪೊಲೀಸರು ನಿಯಂತ್ರಣಕ್ಕೆ ತಂದಿದ್ದಾರೆ. ಪುರಸಭೆ ಹಾಗೂ ಆರೋಗ್ಯಾಧಿಕಾರಿಗಳು ಹೋಟೆಲ್ನಲ್ಲಿ ತಯಾರಿಸಿಟ್ಟ ವಸ್ತುಗಳನ್ನು ಜಪ್ತು ಮಾಡಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ಮಂಡಲ ಕಾರ್ಯದರ್ಶಿ ಸಂತೋಷ್ ಘಟ್ಕಾಂಬ್ಳೆ ಮತ್ತು ಕೆಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಆಹಾರ ವಶಕ್ಕೆ ಪಡೆಯಲಾಗಿದೆ ಎನ್ನಲಾಗಿದೆ. ಘಟನೆ ಏನ್ರಿ ನೀವು ತಿಳಿಸ್ಬೇಕಾದ್ರಿ ಸರ್. ಈಗ ಆಲ್ರೆಡಿ ಇಲ್ಲ 50ರಿಂದ 60 ಜನ ಕೇಳಿ ಚಿಕನ್ ಬಿರಿಯಾನಿ ನಾವು ಬಂದ್ ಕೂಡಲೇ ಕೇಳಿ ಚಿಕನ್ ಬಿರಿಯಾನಿ ಅವ್ರು ಬಂದು ಬೀಫ್ ಬಿರಿಯಾನಿ ಕೊಟ್ಟಾರ ನಮ್ಗೆ. ಡಿಪಾರ್ಟ್ಮೆಂಟ್ ಚೆಕ್ಪೋಸ್ಟ್ ಇರ್ತೈತೆ. ಇವ್ರು ಏನು ಹೇಳ್ತಾರೆ ಲೈಸೆನ್ಸ್ ಐತಿ